ಒಂದು ವರ್ಷದ ಕೆಳಗೆ ಎಸ್ 2 ವರ್ಕ್ಶಾಪ್ ಅಟೆಂಡ್ ಆದೆ. ಕಾರ್ಯಕ್ರಮಗಳು ಅಂದ್ರೆ ಅವ್ 2 ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬಂದ್ವು. ಹಲವಾರು ಸಹ ಶಿಬಿರಾರ್ಥಿಗಳನ್ನ ನೋಡಿದಾಗ ಅವರು ಬೆಳಗ್ಗೆ ಬಂದಾಗ, ಸರ್ ನನಗೆ ಒಂದು 20 ಶಿಬಿರಾರ್ಥಿಗಳು ಇದ್ರು ಸರ್, ಇವರೆಲ್ಲ ಶಿಬಿರಾರ್ಥಿಗಳು ನೋಡಿದ್ರೆ ನಮ್ಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ, ಕಾಲ್ ನಡಕೆ ಬರುತ್ತೆ, ವಾಯ್ಸೇ ಬರಲ್ಲ. ಇನ್ನು ಕೆಲವರು ಸ್ಟೇಜ್ ಮೇಲೆ ಬಂದಾಗ ಏನೋ ಒಂದು 5 ನಿಮಿಷ ಮಾತಾಡ್ಬೇಕು ಅನ್ಕೊಂಡಿರ್ತಾರೆ, 1 ನಿಮಿಷಕ್ಕೆ ಅವರು ಕಟ್ ಆಫ್ ಮಾಡಿ ಹೋಗ್ಬಿಡ್ತಾರೆ. ಅಂದ್ರೆ ಏನ್ ಮಾತಾಡ್ಬೇಕಂತ ಅರಿವು ಬರಲ್ಲ ಅವ್ರಿಗೆ. ಸೊ ಅದನ್ನೆಲ್ಲ ಸಹ ಶಿಬಿರಾರ್ಥಿಗಳನ್ನ ತಾವೆಲ್ಲ ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರು ಇಂಡಿವಿಜುವಲೈಸ್ ಆಗಿ ಕೆಲವೊಂದು ತಾವು ಏನೋ ಕೆಲವು ಅಂದ್ರೆ ಕರೆಕ್ಷನ್ಸ್ ಕೊಟ್ಟಾಗ ಅನೇಕ ಸಹ ಶಿಬಿರಾರ್ಥಿಗಳು ಬೈ ದ ಆಫ್ಟರ್ನೂನ್ ಆಲ್ರೆಡಿ ಪೋಸ್ಟ್ ಲಂಚ್ 2 o'clock 3 o'clockಗೆ ಸರಾಗವಾಗಿ ಅಂದ್ರೆ ಕಾನ್ಫಿಡೆನ್ಸ್ ಆಗಿ ಮಾತಾಡೋದು ನಾನು ನೋಡಿದೀನಿ. ಅಂದ್ರೆ ಒಂದು 50% ಕಾನ್ಫಿಡೆನ್ಸ್ ಮಾರ್ನಿಂಗ್ ಸೆಷನ್ ಅಲ್ಲೇ ಬಂದಿತ್ತು ಹಲವಾರು ಸಹ ಶಿಬಿರಾರ್ಥಿಗಳಿಗೆ. ನಾವು ಥರ್ಡ್ ಡೇ ವೈಂಡ್ ಅಪ್ ಮಾಡುವಾಗ, ಮತ್ತೆ ವೈಂಡ್ ಅಪ್ ಮಾಡುವಾಗ ಸ್ವಲ್ಪ ಬೇಗ ಮಾಡ್ಬೇಕಾಗಿತ್ತು ಸರ್. ನಾವು ನಮ್ಮೆಲ್ಲ ಅಂದ್ರೆ ಮೊದಲನೇ ದಿನ 2ನೇ ದಿನ ವರ್ಕ್ಶಾಪ್ಗಳು 9 o'clock 10 o'clock ನಡೀತಾ ಇತ್ತು ನೈಟ್. ಊಟ ಆದ್ಮೇಲೆ ಕೂಡ ನಾವು ಅಸೆಂಬಲ್ ಆಗ್ತಾ ಇದ್ವಿ. ವೈಂಡ್ ಅಪ್ ನಾವು 6 o'clock ಮುಗಿಸ್ಬೇಕಾಗಿತ್ತು. ಹಲವಾರು ಸಹ ಶಿಬಿರಾರ್ಥಿಗಳಿಗೆ ತಾವು ಈ ನಮ್ಮ ಶಿಬಿರದ ಬಗ್ಗೆ ಅನಿಸಿಕೆಯನ್ನ ಹೇಳಿ ಅಂತ ತಾವು ಸಮಯ ಕೊಟ್ಟಾಗ ಅವ್ರಿಗೆ ನೀವು ಸರ್ ಅಂದ್ರೆ ಒಂದು 4 ನಿಮಿಷ ಕೊಟ್ಟಿದ್ರಿ, ಪ್ರತಿಯೊಬ್ಬರು 7 ನಿಮಿಷ 8 ನಿಮಿಷ ಮಾತಾಡ್ತಾ ಇದ್ರು. ಅದ್ ನಾವು ರಿಂಗ್ ಬೇಗ ಈಗ ಶಿವಶಂಕರ್, ನಿಮಗ್ ಪ್ರಶ್ನೆ ಕೇಳಕ್ಕೆ ನಮ್ಮ ಈಗ ಆಲ್ರೆಡಿ ಕ್ಯಾಂಪ್ ರಿಜಿಸ್ಟರ್ ಆಗಿರೋ 2 ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀನಿ. ಮಂಜುನಾಥ್, ನಮ್ ಡಾಕ್ಟರ್ ಶಿವಶಂಕರ್ನ ಏನ್ ಪ್ರಶ್ನೆ ಕೇಳ್ತೀರಾ? ನಮಸ್ತೆ ಸರ್. ಈಗ ನಾನು ಕೂಡ ಜಯಪ್ರಕಾಶ್ ಸರ್ದು ಯಾವ್ದೋ ಒಂದು ಯೂಟ್ಯೂಬ್ ನಲ್ಲಿ ಅವ್ರ ಪ್ರೋಗ್ರಾಮ್ ನೋಡಿ ನಾನು ಕೂಡ ಜಾಯ್ನ್ ಆಗ್ಬೇಕು ಅಂತ ಹೇಳಿ ಮತ್ತೆ ನಾನು ಕೂಡ ಹುಡುಕ್ತಿದ್ದೆ ಸರ್. ಈಗ ನಾನು ಆಕ್ಚುಲಿ ಬಿಸ್ನೆಸ್ ಮ್ಯಾನು, ಮತ್ತೆ ಈಗ ಪೊಲಿಟಿಕ್ಸ್ ಗೆ ಬಂದಿದ್ದೀನಿ. ಮತ್ತೆ ಏನಂದ್ರೆ ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ OBC ಡಿಪಾರ್ಟ್ಮೆಂಟ್ ಅಲ್ಲಿ. ನನಗೆ ಒಬ್ರು ಗುರುಗಳು ಬೇಕು ಅಂತ ಹೇಳಿ ಸರ್ನ ಹೋಗಿ ಹುಡುಕ್ದಾಗ ಅವರು ನನಗೆ ಒಂದು ಪ್ರತ್ಯೇಕ ದೇವ್ರ ತರ ಕಾಣಿಸಿದ್ರು ಸರ್. ಹುಡುಕ್ತಾ ಇದ್ದು ನಾನು ಹೋಗಿ ಅವ್ರಿಗೆ ಹೇಳಿದೆ, ಸರ್ ಒಂದು ಒಳ್ಳೆ ಗುರುಗಳು ಸಿಕ್ಕಿದೀರಿ, ಖಂಡಿತವಾಗ್ಲು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ನಾವು ಕೂಡ ಮುಂದೆ ಒಳ್ಳೆ ಭಾಷಣಗಾರಾಗಿ ತಮ್ಮ ಹೆಸರನ್ನ ಎಲ್ಲಾ ಕಡೆ ಹೇಳ್ತೀವಿ ಅಂತ ಹೇಳಿ. ಅದರಿಂದ ಸರ್ ಕೂಡ ಬಹಳನೇ ನಮ್ಗೆ ಸಪೋರ್ಟಿವ್ ಆಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ, ಕೈ ಹಿಡ್ಕೊಂಡು ಕರ್ಕೊ ಹೋಗ್ತಿದ್ದಾರೆ. ಸರ್ ಬನ್ನಿ, ನಿಮ್ ದಡ ನಾನು ತಲುಪಿಸ್ತೀನಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದನ್ನ ನಾನು ಮುಟ್ಟಿಸ್ತೀನಿ ನಿಮ್ ಕೈಯಲ್ಲಿ ಅಂತ ಹೇಳಿ. ಅದಕ್ಕಾಗಿ ಈಗ 3 days ಕ್ಯಾಂಪ್ ಮೊದಲನೇ ಬಾರಿ ಸರ್ ನಾವು ಹೋಗ್ತಿರೋದು. ಅದಕ್ಕಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ ನಮ್ಗೆ ಇದೆ ಸರ್. ಅದರಿಂದ ತಾವು ಅವ್ರಿಗೆ ಏನಾದ್ರು ನೇರವಾಗಿ ವೈಯಕ್ತಿಕ ಪ್ರಶ್ನೆ ಕೇಳೋದಾದ್ರೆ ಕೇಳಿ. ಶಿವಶಂಕರ್ಗೆ ಒಂದು ಸ್ಪೆಸಿಫಿಕ್ ಕ್ವಶನ್ ತರ ಕೇಳಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸರ್. ಈಗ ಏನು ಅಂದ್ರೆ ನಮ್ಗೆ ಕೂಡ ಈ ತಾವು ಏನ್ ಹೇಳಿದ್ರಿ ಸರ್, ಈ ವೈಬ್ರೇಷನ್ ಬರುತ್ತೆ, ಈ ಮೈಕ್ ಹಿಡಿದಾಗ ಕಾಲ್ ನಡ್ಕ ಬರುತ್ತೆ, ಅದೆಲ್ಲ ಕೂಡ ನಮಗ್ ಕೂಡ ಇದೆ ಸರ್. ಆದ್ರೆ ಈಗ ಒಂದು 50% ಸರ್ ಹತ್ರ ಬಂದ್ಮೇಲೆ ಒಂದು ಧೈರ್ಯ ಬಂದಿದೆ, ಒಂದು ಮೈಕ್ ಇಟ್ಕೊಳ್ಳೋದು. ತಮ್ಮ ಇದು ಇನ್ನೂ 100% ಪರ್ಫೆಕ್ಟ್ ಆಗೋದು ಹೇಗೆ ಅಂತ ತಮ್ಮ ಬಳಿ ಸಲಹೆ ಕೇಳ್ತೀವಿ ಸರ್. ಅಂದ್ರೆ ಯಾವುದೇ ಒಂದು ಸಮಸ್ಯೆ ಇದೆ ಅಂದ್ರೆ ಸರ್, ನಾವು ಸಮಸ್ಯೆನ ಡಿಫೈನ್ ಮಾಡ್ಬೇಕು. ಆ ಸಮಸ್ಯೆ ಏನು, ಯಾಕೆ, ಹೇಗೆ ಅಂದ್ಬಿಟ್ಟು ಈ ಭಾಷಣ ಕಲೆಯಲ್ಲಿ ಅಂದ್ರೆ ಈ ಸಭಾ ಕಂಪನ ಅಂತೀವಲ್ವಾ, ಸಭಾ ಕಂಪನ ಅಂದ್ರೇನು, ಅದಕ್ಕೆ ಕಾರಣ ಏನು ಅಂದ್ಬಿಟ್ಟು ಅವರ ಕೃತಿಯಲ್ಲಿ ಅವರು ಸಾಕಷ್ಟು ಚೆನ್ನಾಗಿ ಅಂದ್ರೆ ನುಡಿಗನ್ನಡಿ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಅಲ್ಲಿ ಬಹಳ ಅಂದ್ರೆ ಸಿಸ್ಟಮೆಟಿಕ್ ಆಗಿ ವೈಜ್ಞಾನಿಕವಾಗಿ ಅದರ ಕಾರಣಗಳನ್ನ ಹೇಳಿದ್ದಾರೆ. ಅಂದ್ರೆ ಸೊ ನಮಗೆ ಯಾರಿಗೂ ಸಭಾ ಕಂಪನ ಬರ್ತದೆ ಅಂತಂದ್ರೆ ನಾವ್ ಏನ್ ಮಾತಾಡ್ಬೇಕಂತ ನಾವು ಕ್ಲಾರಿಟಿ ಇರ್ಬೇಕು. ಸಭಿಕರು ಯಾರು, ಸಭಾಂಗಣ ಯಾವುದು, ಯಾವ ರೀತಿ ಸಭಿಕರಿದ್ದಾರೆ, ನಾವು ಒಂದು ವಿಷಯವನ್ನ ಫಸ್ಟ್ ನಾವೇನ್ ವಿಷಯ ಮಾತಾಡ್ತೀವಿ ಅಂತ ನಮಗೆ ಕ್ಲಾರಿಟಿ ಇರ್ಬೇಕು. ಜೊತೆಗೆ ಯಾವುದೇ ಒಂದು ವಿಷಯವನ್ನ ಒಳ್ಳೆಯ ಆರಂಭದಿಂದ ನಾವು ಪ್ರಾರಂಭ ಮಾಡಬೇಕು, ಒಳ್ಳೆಯ ಹಂತದಿಂದ ನಾವು ಎಂಡ್ ಮಾಡ್ಬೇಕು. ನಡಿಕೆ ವಿಷಯ ಪೂರ್ಣದಂತಿರ್ಬೇಕು. ಕಂಟೆಂಟ್ ಇಸ್ ದ ಕಿಂಗ್ ಅಂತಾರೆ. ಅಂದ್ರೆ ನಮ್ಗೆ ಗೊತ್ತಿರೋ ವಿಷಯವನ್ನ ನಮ್ಗೆ ನಿಖರವಾಗಿ ನಾವೇನ್ ಮಾತಾಡ್ತಿದೀವಿ, ಸಭಿಕರು ಯಾರು, ಸಭಾಂಗಣ ಯಾವ್ದು ಗೊತ್ತಿದ್ರೆ ನಮ್ಗೆ ಅರ್ಧಕ್ಕರ್ಧ ಸಭಾಕಂಪನ ಇಲ್ಲೇ ಕಡಿಮೆ ಆಗ್ತದೆ ನಮ್ಗೆ. ಇನ್ನು ಕೆಲವೊಂದು ನಾವು ಮಾತನಾಡುವಾಗ ಏನಾಗ್ತದೆ ಅಂದ್ರೆ, ಈಗ ಸಂವಹನ ಮಾಡ್ತೀನಿ ತಮ್ಮ ಜೊತೆಗೆ, ನಾನೀಗ ಮೊಬೈಲ್ ಅನ್ನ ಬಳಸ್ಬಿಟ್ಟು ಈಗ ಜೂಮ್ ವಾಹಿನಿಯಲ್ಲಿ ಸಂವಹನ ಮಾಡ್ತಾ ಇದ್ದೀನಿ. ನಾನೀಗ ಮಾತನಾಡುವ ಕ್ಯಾಮ್ರಾವನ್ನ ನೋಡ್ತಾ ಇರಬೇಕು ಅಥವಾ ನಿಮ್ಮ ಮುಖ ನೋಡ್ತಾ ಇರ್ಬೇಕು. ಅದೇ ಒಂದ್ 4-5 ಜನ ಇದ್ದಾಗ ಯಾವ ರೀತಿ ಸಂವಹನ ಮಾಡ್ಬೇಕು, ಒಂದು 100 ಜನದಾಗ ಯಾವ ರೀತಿ ಮಾತಾಡ್ಬೇಕು, ವೇದಿಕೆ ಮೇಲೆ ನಿಂತ್ಕೊಂಡು 400-500 ಜನ ದೊಡ್ಡ ಸಭೆ ಇದ್ದಾಗ ಯಾವ ರೀತಿ ಮಾತಾಡ್ಬೇಕು. ಅಂದ್ರೆ ದೊಡ್ಡ ಸಭೆ ಇದ್ದಾಗ ಎಲ್ಲಾ ಕಡೆ ಸ್ವಲ್ಪ ನೋಡ್ತಾ ಇರ್ಬೇಕಾಗ್ತದೆ. ಅಂದ್ರೆ ಸಭಿಕರಿಗೆ ಎಲ್ಲರಿಗೂ ಕೂಡ ನಮ್ಮನ್ನ ಸ್ಪೀಕರ್ ನೋಡ್ತಾ ಇದ್ದಾರೆ ಅಂತ ಒಂದು ಭಾವನೆಯನ್ನ ತರಬೇಕಾಗ್ತದೆ. ಹೀಗಾಗಿ ಇದು ಒಂದು ಕೌಶಲ್ಯ. ಅಂದ್ರೆ ಸರಿಯಾದ ತರಬೇತಿ ಇದ್ರೆ ನಿಮಗೆ ಈ ಒಂದು ಅನಿಶ್ಚಿತತೆ ಇರಲ್ಲ, ನಿಶ್ಚಿತತೆ ಇರ್ತದೆ. ಅವಾಗ ಭಯ ಆತಂಕಗಳು ಅಂದ್ರೆ ಅಂದ್ರೆ ನ್ಯಾಚುರಲ್ ಆಗಿ ಕಡಿಮೆ ಆಗ್ತದೆ ನಮ್ಮಲ್ಲಿ. ನಾನು ಲಾಸ್ಟ್ ಇಯರ್ ಏನಾಯ್ತು, ನಾನೊಬ್ಬ ಹೋಮಿಯೋಪತಿ ವೈದ್ಯ,
ನಾನೊಬ್ಬ ಲೆಕ್ಚರರ್ 100 ಜನಕ್ಕೆ ಪಾಠ ಮಾಡಿ ಅಭ್ಯಾಸ ಇದೆ. ಅನೇಕ ಬಾರಿ ಆಫ್ ಅಂಡ್ ಲೆಕ್ಚರ್ಸ್ ಅಂತೀನಿ ಕೆಲವೊಂದ್ಸರಿ. ಕಲೀಗ್ಸ್ ಲೀವ್ ಅಲ್ಲಿ ಇದ್ದಾಗ ಹೋಗಿ 1 hour ನಾನು ಫ್ಲೂಯೆನ್ಸಿ ಪಾಠ ಮಾಡ್ತಿದ್ದೆ ನನ್ನ ವಿಷಯದ ಬಗ್ಗೆ. ಆದ್ರೆ ಬೇರೆ ವಿಷಯದ ಬಗ್ಗೆ ಜನರಲ್ ಆಗಿ ಮಾತಾಡ್ಬೇಕು ಒಂದ್ ಸಭೆಯಲ್ಲಿ ಅಂದ್ರೆ ಸ್ವಲ್ಪ ಮುಚ್ಚುಗರ ಸ್ವಲ್ಪ ಇತ್ತು ನನಗೆ. ನನಗೊಬ್ಬ ಹೋಮಿಯೋಪತಿ ಕ್ಷೇತ್ರದಲ್ಲಿ ಇಲ್ಲಿ ಹಲವಾರು ಫಾಲೋವರ್ಸ್ ಇದ್ದಾರೆ, ದಿಗ್ಗಜ ವೈದ್ಯರು ಅಂತೀವಿ. ಅವರೆಲ್ಲ ಸಾವಿರಾರು ಅಂದ್ರೆ ವೈದ್ಯರನ್ನ ಉದ್ದೇಶಿಸಿ ಮಾತಾಡ್ತಿರ್ತಾರೆ ದೊಡ್ಡ ಒಂದು ಸೆಮಿನಾರ್ಸ್ ಅಲ್ಲಿ. ನನಗೆ ಕೂಡ ಆ ರೀತಿ ಮಾತಾಡ್ಬೇಕಂತ ಆಸೆ ಇತ್ತು. ಬಟ್ ಆದ್ರೆ ದೊಡ್ಡ ಸ್ಟೇಜ್ ಮೇಲೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಯಾರಿಗೂ ಸ್ವಲ್ಪ ಭಯ ಆತಂಕ ಇರ್ತದೆ. JP ಸರ್ ಅವರ ತರಬೇತಿಯಿಂದ ಲಾಸ್ಟ್ ಇಯರ್ ನಾನು ಒಂದು ಸುಮಾರು 450 ಜನ ಹೋಮಿಯೋಪತಿ ವೈದ್ಯರ ವಿದ್ಯಾರ್ಥಿಗಳು ಮತ್ತೊಂದು 50 ಜನ ಪ್ರೊಫೆಸರ್ಸ್ಗಳನ್ನ ಉದ್ದೇಶಿಸಿ 1 hour ನಾನು ಒಂದು ಸ್ಪೀಚ್ ಕೊಡ್ಬೇಕಾಯ್ತು. ಕೊಟ್ಟೆ, ಬಹಳ ಚೆನ್ನಾಗಿ ಮೂಡಿ ಬಂತು. ಅದ್ರ ಅರ್ಥ ಏನಂತ ಹೇಳಿದ್ರೆ ನಿಮ್ಗೆ, ನೀವು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ನಮಗೇನಪ್ಪಾ ಅಂತಂದ್ರೆ ಮುಖ್ಯವಾಗಿ ತರಬೇತಿ ಬೇಕು. ಓಕೆ, ಅಂದ್ರೆ ವಿವಿಧ ಪ್ಲಾಟ್ಫಾರ್ಮ್ ಯಾವ ರೀತಿ ಮಾತಾಡಬೇಕಾಗೋದು ತರಬೇತಿ ಬೇಕು. ಆ ತರಬೇತಿ ಇದ್ರಪ್ಪ ಅಂತಂದ್ರೆ ಸರ್ ನಾವು ಖಂಡಿತ ನೀವು ಸಭಾ ಕಂಪನಿಯಿಂದ ಹೊರಗೆ ಬರ್ಬೋದು. ಸೊ ನಿಮಗೆ ಗೊತ್ತಿರುವಂತ ಒಂದು ಎಕ್ಸ್ಪರ್ಟೈಸ್ ನ ಜನಕ್ಕೆ ನೀವು ರೀಚ್ ಆಗ್ಬೇಕಲ್ವ. ಈಗ ನಾನೊಬ್ಬ ಹೋಮಿಯೋಪತಿ ವೈದ್ಯ, ಬರೀ ಮೌತ್ ಟು ಮೌತ್ ರೆಫರೆನ್ಸ್ ಮೇಲೆ ಐ ಕೆನಾಟ್ ರನ್ ಮೈ ಶೋ. ಈಗ ಸೊ ಸಮೂಹ ಮಾಧ್ಯಮಗಳ ಮುಖಾಂತರ ಕೂಡ ಜನಕ್ಕೆ ನಾವು ರೀಚ್ ಆಗ್ಬೇಕು. ಈಗ ಇತ್ತೀಚೆಗೆ ನೀವು ನೋಡಿರ್ಬೋದು, ಹಲವಾರು ಲಾಯರ್ಗಳಾಗಿರ್ಬೋದು, ವೈದ್ಯರುಗಳಾಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಥವಾ ವಿವಿಧ ಎಕ್ಸ್ಪರ್ಟ್ಸ್ಗಳು, ಎಜುಕೇಶನ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ತಮ್ಮ ಅನಿಸಿಕೆಗಳನ್ನ ಮುಂಚೆ ಅವರು ಒಂದು ಕ್ಲಾಸ್ ರೂಮ್ ಅಲ್ಲಿ 100 ಜನಕ್ಕೆ ಹಂಚ್ಕೊಂತ ಇದ್ರು. ಈಗ ಸಮೂಹ ಮಾಧ್ಯಮಗಳ ಮುಂದೆ ಬಂದ್ಬಿಟ್ಟು ಈಗ ಒಂದು ಸಿಂಪಲ್ ಮೊಬೈಲ್ ಹಿಡ್ಕೊಂಡು ಇವತ್ತು ಲಕ್ಷಾಂತರ ಜನಕ್ಕೆ ರೀಚ್ ಆಗ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೊಬೈಲ್ ಬಳಸ್ಬಿಟ್ಟು ಅಂದ್ರೆ ನಾವು ಒಂದು ದೊಡ್ಡ ವೇದಿಕೆಗೆ ಜನಕ್ಕೆ ನಾವು ರೀಚ್ ಆಗ್ಬೇಕಂದ್ರೆ ಸೊ ಅತ್ಯುತ್ತಮ ಸಂವಹನ ಕೌಶಲ್ಯಗಳು ಬೇಕಾಗ್ತದೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ. ಸೊ ನಿಮ್ಮ ಎಕ್ಸ್ಪರ್ಟೈಸ್ ಅಂದ್ರೆ ಒಬ್ಬ ಎಕ್ಸ್ಪರ್ಟ್ ಲೆವೆಲ್ ಇದ್ದ ಲೀಡರ್ ಆಗ್ಬೇಕಂದ್ರೆ ಅತ್ಯುತ್ತಮ ಸಂವಹನ ಕೌಶಲ್ಯ, ಸಾಮಾಜಿಕ ಜಾಲತಾಣಗಳ ಬಳಕೆ ಬಹಳ ಮುಖ್ಯ. ನನ್ನ ಒಂದು ಅನುಭವ ಏನಂದ್ರೆ, ನಾನು JP ಸರ್ ಅವರ ಕೋರ್ಸ್ ಜಾಯಿನ್ ಆದ್ಮೇಲೆ ಅಂದ್ರೆ ವಿದಿನ್ 2 months ಹೋಮಿಯೋಪತಿ ಬಗ್ಗೆ ಅವರ ಸ್ಟುಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದೆ, ಒಂದು 12 minutes ವಿಡಿಯೋ ಮಾಡಿದೆ. ಸಾಕಷ್ಟು ಒಂದು ನನಗೆ ನಮ್ಮೆಲ್ಲ ಸ್ನೇಹಿತರದ್ದು ರೋಗಿಗಳದೆಲ್ಲ ಸಾಕಷ್ಟು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು. ಅನೇಕ ಯೂಟ್ಯೂಬ್ ವಿಡಿಯೋಸ್ಗಳು ಮಾಡಿದೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಅಂತ ತೆಗೆದ್ಬಿಟ್ಟು ಮೊಬೈಲ್ ಅನ್ನು ಬಳಸ್ಬಿಟ್ಟು ಈಗ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಅಫ್ಕೋರ್ಸ್ JP ಸರ್ ಒಬ್ಬ ಕಮ್ಯುನಿಕೇಶನ್ ತಜ್ಞರು, ಅವರು ನಮಗೆ ಮೆಂಟರ್ ಮಾಡ್ತಾರೆ, ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಯಾವ ರೀತಿ ಯಾವಾಗ ಮೆಂಟರ್ ಮಾಡ್ತಾರೆ. ಬಟ್ ನಿಮ್ಮ ಕೋರ್ ಎಕ್ಸ್ಪರ್ಟೀಸ್ ಇರಬೇಕು ನಿಮ್ಮ ಕ್ಷೇತ್ರದಲ್ಲಿ. ರಾಜಕೀಯ ಅಂದ್ರೆ ನಿಮ್ಮ ಕ್ಷೇತ್ರದ ಎಕ್ಸ್ಪರ್ಟೀಸ್ ಇರಬೇಕು, ಶಿಕ್ಷಣ ತಜ್ಞರ ನಿಮ್ಮ ಕ್ಷೇತ್ರದ ಎಕ್ಸ್ಪರ್ಟೀಸ್ ಇರಬೇಕು. ಆ ಎಕ್ಸ್ಪರ್ಟೀಸ್ ಜೊತೆಗೆ ನಮ್ಮ JP ಸರ್ ಅವರ ಸಹಾಯವನ್ನು ಪಡ್ಕೊಂಡ್ರೆ ನೀವು ಖಂಡಿತ ತಮ್ಮ ಕ್ಷೇತ್ರದಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ದಾಪುಗಾಲು ನಡೀತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಶಿವಶಂಕರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದ. ರಮೇಶ್ ಆದಿಮನಿ ಅಂತ ಇದ್ದಾರೆ, ಅವರು ಈಗ ಆಲ್ರೆಡಿ ಕ್ಯಾಂಪ್ಗೆ ರಿಜಿಸ್ಟರ್ ಮಾಡಿದ್ದಾರೆ. ರಮೇಶ್, ನಿಮ್ದೇನಾದ್ರೂ ಪ್ರಶ್ನೆ ಇದೆಯಾ? ನಮ್ ಶಿವಶಂಕರ್ ಮಾತುಗಳು ಹೇಗನ್ನಿಸ್ತು? ಸರ್ ನಮಸ್ತೆ. ಸರ್ ನಂದೊಂದು ಪ್ರಶ್ನೆ. ಈಗ ಇಲ್ಲಿ ಎಲ್ಲಾರು ಟ್ರೈನಿಂಗ್ ಬಂದಿರೋರು ಡಾಕ್ಟರ್ ಶಿವಶಂಕರ್ ಸರ್, ನಾ ಹೇಳಿದ್ ಕೇಳ್ತಲ್ಲ ಸರ್? ಕೇಳಿಸುತ್ತೆ. ಹಾ ಸರ್, ಈಗ ಇಲ್ಲಿ ಟ್ರೈನಿಂಗ್ ಬಂದವರೆಲ್ಲರೂ ಲೆಕ್ಚರರ್ಸು ಮತ್ತ ನೀವೆಲ್ಲ ಡಾಕ್ಟರ್ಸು, ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರೋ ಅಡ್ವೊಕೇಟ್ಸ್ ಎಲ್ಲರೂ ಇರ್ತೀರಿ. ಈಗ ನಮ್ಗೆ ಆಕ್ಚುಲ್ ಸಮಸ್ಯೆ ಬಂದಿರೋದು ಏನಂದ್ರೆ ನಮ್ಮಂತವ್ರಿಗೆ, ಈಗ ನಾನು ಪಾಲಿಟಿಷಿಯನ್, ಈಗ ಒಬ್ರು ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಈಗ ನಾವು ಮುಂದ್ ಪಾಲಿಟಿಷಿಯನ್ ಆಗೋರು, ಆಲ್ರೆಡಿ ಪಾರ್ಟಿ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಅದಾವು. ಈಗ ನಮ್ಗೆ ಏನೂ ಐಡಿಯಾ ಇರುದಿಲ್ಲ. ಈಗ ಸಡನ್ ಆಗಿ ಒಂದು ಯಾವ್ದಾದ್ರು ಒಂದು ಸ್ಟೇಜ್ ಸಿಕ್ಕಾಗ ಯಾವ ರೀತಿ ಮಾತಾಡ್ಬೇಕಂತ ವಿಷಯ ನಮ್ಮಲ್ಲಿ ಇದ್ರೂ ಕೂಡ ಅಲ್ಲಿ ಮಾತಾಡಕ್ ಆಗ್ತಾ ಇಲ್ಲ. 3 ದಿನದೊಳಗ ಅದು ಏನ್ ಅಲ್ಲಿ ಹೆಂಗ ಆಗ್ಬೋದಾ? ನಿಮ್ಮ ಅನಿಸಿಕೆ ಹೌದು. ಅಂದ್ರೆ ತಾವು JP ಸರ್ ಅವರ ನುಡಿ ಕೃತಿಯನ್ನ ತೆಗೆದುಕೊಳ್ಳಿ, ಅವ್ರ ಕಚೇರಿ ನಂಬರ್ ಕರೆ ಮಾಡಿ. ಆಲ್ರೆಡಿ ಅಂದ್ರೆ ಹಲವಾರು ವಿಷಯಗಳು ಹೇಳಿದ್ದಾರೆ. ಆಮೇಲೆ ಕೋರ್ಸ್ ಅಲ್ಲಿ ಕೂಡ ಆ ಕ್ಯಾಂಪಸ್ ಕೂಡ ಅವರು ಮಾರಾಟಕ್ಕೆ ಇಡ್ತಾರೆ ಪುಸ್ತಕವನ್ನ. JP ಸರ್ ಅವರ ಪುಸ್ತಕಗಳು ಏನಪ್ಪ ಪಠ್ಯ ಪುಸ್ತಕ ಇದ್ದಂಗೆ, ಅವರ ತರಬೇತಿ ಕ್ಲಾಸ್ ರೂಮ್ ಇದ್ದಂಗೆ. ಓಕೆ, ಆ ಪುಸ್ತಕಕ್ಕೂ ಅವ್ರೇನ್ ಟೀಚ್ ಮಾಡ್ತಾರೆ ಬಹಳ ಸಾಮರ್ಥ್ಯ ಇದೆ. ಓಕೆ, ಸೊ ಅಲ್ಲಿ ಏನಪ್ಪಾ ಅಂದ್ರೆ ಹೇಳಿದ್ರೆ ನಿಮ್ಗೆ ಸಿದ್ಧತೆ ಬೇಕು ಸರ್. ಸಿದ್ಧತೆಯಿಂದ ಸಾಧನೆ ನಡೆಗೆ ಅಂತೀವಿ. ಅಂದ್ರೆ ಸ್ವಲ್ಪ ನೀವು ಆಕ್ಟಿವ್ ಆಗಿ ಪೊಲಿಟಿಕ್ಸ್ ಅಲ್ಲಿ ಇದ್ಬಿಟ್ಟು ನಿಮ್ ಕ್ಷೇತ್ರದ ಬಗ್ಗೆ ಅರಿವು ಇರ್ತದೆ ನಿಮ್ಗೆ, ಜನರ ಸಮಸ್ಯೆಗಳೇನು, ಅಥವಾ ನಿಮಗೊಂದು ಏನೋ ಒಂದು ಆ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಆ ಫೀಲ್ಡ್ ಬಗ್ಗೆ ಜ್ಞಾನ ಇರ್ತದೆ. ಗೊತ್ತಿರೋ ಜ್ಞಾನವನ್ನ ತಾವು ಕರೆಕ್ಟ್ ಆಗಿ ಪೇಪರ್ ಮೇಲೆ ಪೆನ್ ಡೌನ್ ಮಾಡ್ಬೇಕು. ಅಂದ್ರೆ ಸಪೋಸ್ ನೀವೀಗ ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಇದೀರಿ ಅಂದ್ರೆ, ನೀವು ಎಲ್ಲಿಗಾದ್ರೂ ಒಂದು ಸಭೆ ಸಮಾರಂಭಕ್ಕೆ ಹೋದಾಗ ಒಂದು ವಿಷಯದ ಬಗ್ಗೆ ಮಾತನಾಡಿ ಅಂದ್ರೆ ನಿಮ್ಗೆ ಪ್ರಿಪೇರ್ ಆಗಿರ್ಬೇಕು ನೀವು. ಅಂದ್ರೆ ಕೆಲವು ಬೇಸಿಕ್ ಸ್ಪೀಚ್ಗಳು ಅಂತೀವಿ, ಅಟ್ಲೀಸ್ಟ್ ಯಾವ ರೀತಿ ಉದ್ದೇಶ ಮಾತಾಡ್ಸ್ಬೇಕು ಜನರನ್ನ, ಓಕೆ, ಯಾವ ರೀತಿ ಅಡ್ರೆಸ್ ಮಾಡ್ಬೇಕು, ಯಾವ ರೀತಿ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಬೇಕು,
ಯಾವ ರೀತಿ ಎಂಡಿಂಗ್ ಮಾಡ್ಬೇಕು, ಅವ್ನ್ ಬೇಸಿಕ್ ಗೊತ್ತಿರ್ಬೇಕು, ತರಬೇತಿ ಇರ್ಬೇಕು. ಎರಡನೇ ಸಿಮ್ಯುಲೇಷನ್ ವರ್ಕ್ಶಾಪ್ ಅಂತೀವಿ. ಸಿಮ್ಯುಲೇಷನ್ ವರ್ಕ್ಶಾಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು JP ಸರ್ ಅವ್ರ ಕೋರ್ಸಿಗೆ ಬಂದ್ರಿ ಈಗ, ಓಕೆ, ನಿಮಗೆ ಅವರು ಸಪೋಸ್ ನಿಮ್ಗೆ ನೀವು ಯಾವ್ದೋ ನಿಮ್ಮ ಕ್ಷೇತ್ರದಲ್ಲಿ ಯಾವ್ದೋ ನೀವೊಂದು ಜನರ ಉದ್ದೇಶ ಮಾತಾಡ್ಬೇಕು, ನಿಮಗೆ ಆ ಒಂದು ಟಾಸ್ಕ್ ಕೊಟ್ಟು ನಮ್ಮೆಲ್ಲಾ ಶಿಬಿರಾರ್ಥಿಗಳ ಎದುರುಗಡೆ ನೀವು ಮಾತಾಡಿದ್ರೆ ಅವರೊಂದು ಟಾಸ್ಕ್ ಕೊಡ್ತಾರೆ. ಅವರ ಆನ್ಲೈನ್ ವರ್ಕ್ಶಾಪ್ ಅಲ್ಲಿ ಕೂಡ ಸ್ವಲ್ಪ ನಾನು ಹೋಮಿಯೋಪತಿ ವೈದ್ಯನಾಗಿದ್ದೆ. ಸುಮಾರು ಒಂದು 2 years ಬ್ಯಾಕ್ ವಿಶ್ವ ಹೋಮಿಯೋಪತಿ ದಿನಾಚರಣೆ ದಿವಸ ನಮ್ಮ JP ಸರ್ ಅವ್ರು ಏನ್ ಹೇಳಿದ್ರು, ಶಿವಶಂಕರ್ ಮುಂಚಿನ ಚಂದನ ವಾಹಿನಿಯಲ್ಲಿ ಇದ್ದೆ ಬಹಳ ಸತತವಾಗಿ, ಅನೇಕ ಫೇಮಸ್ ವೈದ್ಯರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ನೀವು ನಮ್ಮ ಶಿಬಿರಾರ್ಥಿ, ನಮ್ಮ ವಿದ್ಯಾರ್ಥಿ, ಇದನ್ನೇ ಇಂಟರ್ವ್ಯೂ ಮಾಡ್ತೀನಿ ಜೂಮ್ ಅಲ್ಲಿ ಬನ್ನಿ ಅಂದ್ಬಿಟ್ಟು ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಬಗ್ಗೆ ನಾನು ಇಂಟರ್ವ್ಯೂ ಮಾಡಿದ್ರು ಸರ್. ಅಂದ್ರೆ ವಾಟ್ ಹ್ಯಾಪನ್ಸ್ ಅಂದ್ರೆ ನಮ್ಮ ಸರ್ ನಮ್ನ ಆಕ್ಟಿವ್ ಆಗಿ ಇನ್ವಾಲ್ವ್ ಮಾಡಿಸ್ತಾರೆ. ಸೊ ಅವ್ರು ತರಬೇತಿ ಕೊಡುವಾಗ ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ರೆ ಗಮನದಲ್ಲಿ ಇರುತ್ತೆ ಅವ್ರಿಗೆ. ಅಂದ್ರೆ ನಾನು ಹೋಮಿಯೋಪತಿ ವೈದ್ಯ ಫೇಮಸ್ ಆಗ್ಬೇಕು, ಜನಕ್ಕೆ ರೀಚ್ ಆಗ್ಬೇಕು ಆ ದೃಷ್ಟಿಯಿಂದ ಬಂದಿರ್ತೀನಿ. ನೀವು ಪೊಲಿಟಿಷಿಯನ್ ಅಂದ್ರೆ ನೀವೇನ್ ಮಾಡ್ತಿದ್ರಿ ಕೆಲಸಗಳನ್ನ ಇವತ್ತು ಅಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸರಿ ಬಲಗೈ ಮಾಡಿದ್ರೆ ಎಡಗೈ ಗೊತ್ತಿರಬಾರ್ದು ಅಂತಾರಲ್ಲ, ಹಂಗಿದ್ರೆ ಸಾಕಾಗಲ್ಲ. ಇವತ್ತು ಏನ್ ಮಾಡಿದೀವಲ್ಲ ಅದನ್ನ ಹೇಳ್ಕೊಬೇಕಾಗುತ್ತೆ, ಮಾಡದೇ ಇರೋದು ಹೇಳ್ಕೊಳಕ್ ಬೇಕಾಗಿಲ್ಲ. ಓಕೆ, ನಮ್ಮ ಸಾಧನೆ ಕರೆಕ್ಟ್ ಆಗಿ ಜನಕ್ಕೆ ನಾವು ರೀಚ್ ಮಾಡ್ಬೇಕಾಗುತ್ತೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮಾಡದೇ ಇರೋದನ್ನ ಮಾಡಿದೀವಿ ಒಂದು ಟ್ರೆಂಡ್ ಇದೆ ಅಲ್ವಾ. ಅದಕ್ಕೆ ನಾನು ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನ ಪ್ರಾಪಗೇಟ್ ಮಾಡ್ತಾನೆ. ಇರುವ ಹಾಗೆ ನಾವು ಏನು ನನ್ನ ಇಂಟರ್ವ್ಯೂಸ್ ನೀವು ಒಬ್ಸರ್ವ್ ಮಾಡಿದ್ರೆ ಯಾರನ್ನು ಇಂದ್ರಾಚಂದ್ರ ಅಂತ ಹೊಗಳೇ ಇಲ್ಲ ನಾನು. ಅವ್ರವಾಗಿ ಅವರ ಯೋಗ್ಯತೆಗೆ ತಕ್ಕ ಪದಗಳನ್ನ ಬಳಸ್ತಾ ಬಂದಿದ್ದೀನಿ. ಅದನ್ನ ನೀವು ನೀವು ತುಂಬಾ ಸೂಕ್ಷ್ಮ ಗಮನಿಸಿ. ನನಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಹೋಮ್ವರ್ಕ್ ಮಾಡಿದೀನಲ್ವಾ. ಒಬ್ಬೊಬ್ರು ಇಂಟರ್ವ್ಯೂಗೆ 5-6 ಗಂಟೆ ವರ್ಕ್ ಮಾಡೀನಿ. ಓಕೆ, ಎಸ್ ನೇತ್ರಾವತಿನೂ ಏನೋ ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ ಶಿವಶಂಕರ್. ಎಸ್ ನೇತ್ರಾವತಿ. ನಮಸ್ತೆ ಶಿವಶಂಕರ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದುಕೊಂಡು ಮತ್ತೆ ನೀವು ಈ ತರ ಸಾಧನೆ ಮಾಡಲು ಯಾವ ತರ ಪ್ರೇರಣೆ ಆಯ್ತು ಸರ್ ಅವ್ರದ, ಸರ್ ಅವ್ರ ಮಾರ್ಗದರ್ಶನ ಅಂತ ನಮ್ಗೆ ತಿಳಿಸಿ. ಎಸ್ ಮೇಡಮ್, ಏನಂದ್ರೆ ನಾನೊಬ್ಬ ಹೋಮಿಯೋಪತಿ ವೈದ್ಯ. ಅಂದ್ರೆ ನಾನು ಏನಪ್ಪಾ ಅಂದ್ರೆ ನಾನು ಶಾಸ್ತ್ರೀಯ ಹೋಮಿಯೋಪತಿಯನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಪ್ರತಿಯೊಬ್ಬ ರೋಗಿಗೆ ನಾನು ಸುಮಾರು ಒಂದು 3/4 ಗಂಟೆಗೆ ಡೀಟೇಲ್ ಆಗಿ ತಗೊಂಡ್ಬಿಟ್ಟು ನಂತರ ಮೈಗ್ರೇನು, ಗ್ಯಾಸ್ಟ್ರೈಟಿಸ್, IBS ಎಲ್ಲಾ ಕಡೆ ಎಲ್ಲಾ ಅಲೋಪತಿ ವೈದ್ಯರ ಬಳಿ ಹೋಗ್ಬಿಟ್ಟು ಒಂದನ್ನ ಅರ್ಧ kg ರಿಪೋರ್ಟ್ ಇಟ್ಕೊಂಡ್ಬಿಟ್ಟು ನಂತರ ಬರ್ತಾರೆ ಪೇಷಂಟ್ಗಳು. ಅಂದ್ರೆ ಎಲ್ಲೂ ವಾಸಿಯಾಗಿರೋ ಕಾಯಿಲೆಗಳನ್ನ ವಾಸಿ ಮಾಡ್ಬೇಕಾಗ್ತದೆ ಕೆಲವೊಂದ್ಸರಿ. ಹೀಗಾಗಿ ರೋಗಿಯನ್ನ ಬರೀ ರೋಗದ ಜೊತೆಗೆ ಪ್ರತಿಯೊಬ್ಬ ರೋಗಿ ವಿಭಿನ್ನ, ಮಾನಸಿಕ ವಿಭಿನ್ನ, ಶಾರೀರಿಕವಾಗಿ ವಿಭಿನ್ನ. ಅಂದ್ರೆ ಪ್ರತಿಯೊಬ್ಬ ರೋಗಿ ಕೌನ್ಸಿಲಿಂಗ್ ಮಾಡಿ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದೆ. ಹೆಚ್ಚಿನ ಸಮಯ ಬೇಕಾಗ್ತಿತ್ತು. ಅಂದ್ರೆ ಒಬ್ಬ ಪೇಷಂಟ್ಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ನಾನು ಯಾಕೆ ಡೀಟೇಲ್ ಆಗಿ ಕೇಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟ್ರೀಟ್ ಮಾಡ್ತಿದ್ದ. ನಾನು ಸ್ಮಾಲ್ ಸ್ಕೇಲ್ ಅಲ್ಲಿ ಜನಕ್ಕೆ ರೀಚ್ ಆಗ್ತಾ ಇದ್ದೆ. ಶ್ರಮ ಬಹಳ ಬೇಕಾಗ್ತಿತ್ತು, ನನ್ನ ಎಫರ್ಟ್ ಬಹಳ ಆಗ್ತಿತ್ತು, ರಿಟರ್ನ್ಸ್ ಕಡಿಮೆ ಬರ್ತಾ ಇತ್ತು. ನಾನು ಹಲವಾರು ವೈದ್ಯರುಗಳ ಇಂಟರ್ವ್ಯೂ ನೋಡಿದಾಗ ಈ ನಾವು ಒಬ್ಬ ರೋಗಿಗೆ ನಾನು ಎಜುಕೇಟ್ ಮಾಡ್ತೀನಿ, ಅದನ್ನ ಬಂದು ಸಮೂಹ ಮಾಧ್ಯಮದಲ್ಲಿ ಬಂದು ಎಜುಕೇಟ್ ಮಾಡ್ಬಿಟ್ರೆ ಓಕೆ ಬೈ ಡಿಫಾಲ್ಟ್ ಬಹಳಷ್ಟು ಜನಕ್ಕೆ ರೀಚ್ ಆಗ್ಬಿಡ್ತೀವಿ. ಒಬ್ಬೊಬ್ರಿಗೆ ಎಜುಕೇಟ್ ಮಾಡ್ಬೇಕಾಗುತ್ತೆ. ವಿ ನೀಡ್ ಟು ಎಜುಕೇಟ್ 1 to 1. ಆಮೇಲೆ ಮೀಡಿಯಾ ಮುಖಾಂತರ ನಾವು ಮಾಡ್ಬೇಕಲ್ವಾ. ಅಂದ್ರೆ ಈ ಪದ್ಧತಿ ಬಗ್ಗೆ ಜನಕ್ಕೆ ನಾನು ಅರಿವನ್ನ ಮೂಡಿಸ್ಬೇಕು ಅಂದ್ರೆ ಅತ್ಯುತ್ತಮ ಸಂವಹನ ಕೌಶಲ್ಯ ಬೇಕು. ನಾನು ಆಮೇಲೆ ಗುಡ್ಸ್ ಅಂದ್ರೆ 1 to 1 ಮಾತಾಡುವಾಗ ಚೆನ್ನಾಗಿ ಮಾತಾಡ್ತೀನಿ. ಅದೇ ಒಂದು ವೇದಿಕೆ ಮೇಲೆ ಬಂದಾಗ ಗೊತ್ತಿರೋ ವಿಷಯ ಯಾವ ರೀತಿ ಮಂಡಿಸ್ಬೇಕು ವಿವಿಧ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಲ್ಪ ನನಗೆ ತರಬೇತಿ ಬೇಕಾಗಿತ್ತು. ಜೊತೆಗೆ ನಮ್ಮ JP ಸರ್ ಅವರ ಒಂದು 2 years ಬ್ಯಾಕ್ ನಾನು ವಿಡಿಯೋಸ್ ನೋಡಿದಾಗ ಎಸ್ಪೆಷಲಿ ಹಲವಾರು ವೈದ್ಯರುಗಳನ್ನ ಇವ್ರು ಇಂಟರ್ವ್ಯೂ ಮಾಡ್ತಾ ಇದ್ರು. ಆಮೇಲೆ JP ಸರ್ ಅವರ ಕನ್ನಡ ಭಾಷೆ ಆಗಿರ್ಬೋದು, ಅದು ಚಂದನ ವಾಹಿನಿಯಲ್ಲಿ ಬಹಳ ಗುಣಮಟ್ಟದ ಕಾರ್ಯಕ್ರಮಗಳು ಬರ್ತಾ ಇದ್ವು. ಸೊ JP ಸರ್ ಅವರು ಮಾತನಾಡುವಾಗ, ಅನೇಕ ಸಾಧಕರು ಮಾತನಾಡುವಾಗ ಅಪ್ಪ ನುಡಿದರೆ ಮುತ್ತಿ ನಿಂತಿರ್ಬೇಕು ಅಂತ ಹೇಳ್ತೀವಲ್ವಾ, ಅದ್ರ ಮಾತುಗಳು ಕೇಳಿಸ್ಕೊಳ್ಳಕ್ಕೆ ಏನೋ ಒಂಥರ ಇಂಪು, ಎಲ್ಲೂ ಉತ್ಪ್ರೇಕ್ಷೆ ಇಲ್ಲ. ಓಕೆ, ಅಂದ್ರೆ ಬಹಳ ಸಹಜವಾಗಿ ಮಾತಾಡ್ತಾ ಇದ್ರಲ್ವಾ. ಈ ಒಂದು ಅತ್ಯುತ್ತಮ ಸಂವಹನ ಕೌಶಲ್ಯ ಕಲಿಬೇಕು. ನಾನು ಕೂಡ JP ಸರ್ ಅವರಾಗಿ ಅತ್ಯುತ್ತಮ ಕನ್ನಡ ಮಾತಾಡಬೇಕು ಅಂತ ಆಸೆ ಪಟ್ಟು, ಎಸ್ಪೆಷಲಿ ನಾನು JP ಸರ್ ಅವರ ಕೋರ್ಸ್ ಜಾಯ್ನ್ ಆಗಿದ್ದು ಅತ್ಯುತ್ತಮವಾಗಿ ಕನ್ನಡವನ್ನ ಮಾತಾಡಬೇಕಿರೋ ದೃಷ್ಟಿಯಿಂದ ನನ್ನ ಅವ್ರ ಕೋರ್ಸ್ ಜಾಯ್ನ್ ಆಗಿದ್ದು. ಹಲವಾರು ಸಾಧಕರನ್ನು ಇವ್ರು ಇಂಟರ್ವ್ಯೂ ಮಾಡಿದ್ರಲ್ವಾ. ಸೊ ನಮಗೆ ವೈಯಕ್ತಿಕವಾಗಿ ಹೋಗಿ ಸಾವಿರಾರು ಸಾಧಕರನ್ನು ಭೇಟಿ ಆಗಲಿಕ್ಕೆ ಸಮಯ ಇಲ್ಲ ನಮ್ಗೆ. JP ಸರ್ ಅವರು ಹಲವಾರು ಸಾವಿರಾರು ಸಾಧಕರನ್ನ ಅವ್ರು ಭೇಟಿಯಾಗಿ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು JP ಸರ್. ಸೊ ಅವರ ಜೊತೆಗೆ ನಾವು JP ಸರ್ ಅವರ ಜೊತೆಗೆ ಒಡನಾಟ ಇಟ್ಕೊಂಡ್ರಿ ವಿದ್ಯಾರ್ಥಿಗಳಾಗಿ ಹಲವಾರು ಗುಣಲಕ್ಷಣಗಳನ್ನ ನಮ್ಗೆ ಅವರಿಂದ ನಾವು ಕಲಿಬಹುದು. ನಿಧಾನಕ್ಕೆ ಅವರಿಂದ ನಮ್ಗೆ ಜೊತೆಗೆ ನಾನು ವರ್ಷಕ್ಕೊಂದ್ಸರಿ ಕೆಲವು ಸಾಧಕರನ್ನ ವೇದಿಕೆಗೆ ಕರ್ಕೊಂಡ್ ಬಂದ್ಬಿಡ್ತೇನೆ. ಗ್ರಾಟಿಟ್ಯೂಡ್ ಅನ್ನೋ ಫಂಕ್ಷನ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಮಾಡ್ತಾನೆ. ನೀವ್ 1-2 ವರ್ಷ ಬಂದಿದ್ರಿ, ಹೇಗ ಅನಿಸ್ತು ಗ್ರಾಟಿಟ್ಯೂಡ್ ಫಂಕ್ಷನ್? ಎಸ್ ಸರ್, ಅಂದ್ರೆ ಗ್ರಾಟಿಟ್ಯೂಡ್ ಕೃತಜ್ಞತೆ ವಿಕಸನದ ತಾಯಿ ಬೇರು ಅಂತೀವಿ ಏನ್ ಸರ್.
ಗ್ರಾಟಿಟ್ಯೂಡ್ ಇಸ್ ದ ರೂಟ್ ಆಫ್ ಆಲ್ ವರ್ಚ್ಯೂಸ್ ಅಂತೀವಿ. ಈ ಸಮಾಜ, ಸೊ ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿವಿ ಸರ್, ನಾವೆಲ್ಲ ಯಾವುದೇ ಒಂದು ಹುದ್ದೆಯನ್ನ ಮಾಡಿಬಿಟ್ಟು ಅದಕ್ಕೆ ಒಂದು ಸಂಬಳ ತಗೊಂಡ್ಬಿಟ್ಟು ಇದ್ಬಿಟ್ರೆ ನಾನು ಸಂಪೂರ್ಣ ಇಂಡಿಪೆಂಡೆಂಟ್, ಅಂದ್ರೆ ನಾನು ಸಂಪೂರ್ಣ ಸ್ವತಂತ್ರ, ಸೆಲ್ಫ್ ರಿಲಯಂಟ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ರೈತರು ಉಳಿಮೆ ಮಾಡ್ತಿದ್ರೆ ನಮಗೆ ಊಟ ಸಿಗಲ್ಲ, ಆ ಕೂಲಿಕಾರರು ಚೀಲ ಎತ್ತಾ ಇದ್ರೆ ನಮಗೆ ಊಟ ಸಿಗಲ್ಲ. ಸಮಾಜದ ವಿವಿಧ ವರ್ಗದ ಜನರು ಶ್ರಮದಿಂದ ಈ ಸಮಾಜದ ಕೊಡುಗೆಯಿಂದ ನಾವು ಜೀವನ ಮಾಡ್ತಿದೀವಿ ಸರ್. ಈಗ ನಾವು ನಮಗೆ ಈ ಪ್ರಕೃತಿ ಬಗ್ಗೆ ಕೃತಜ್ಞತೆ ಇರಬೇಕು, ಸಮಾಜದ ಬಗ್ಗೆ ಕೃತಜ್ಞತೆ ಇರಬೇಕು. ಈ ಸಮಾಜದಲ್ಲಿ ವಿವಿಧ ಸಾಧಕರಿದ್ದಾರೆ. ಎಲ್ಲಾ ಸಾಧಕರನ್ನ ಸರ್ಕಾರಗಳು ಏನೋ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ರೆಕಗ್ನೈಸ್ ಮಾಡೋದು ಒಂದು ಸಂಸ್ಥೆಗೆ ಬಹಳ ಅಸಾಧ್ಯ. ತಾವು ತಮ್ಮ ಮಟ್ಟದಲ್ಲಿ ತಮಗೆ ಯಾರು ಪರಿಚಯ ಇರ್ತಾರೆ, ಓಕೆ, ಉತ್ತಮ ವೈದ್ಯರಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಎನ್ವಿರಾನ್ಮೆಂಟಲಿಸ್ಟ್ಗಳಾಗಿರ್ಬೋದು, ಹೀಗೆ ಆ ರೀತಿ ವಿವಿಧ ಕ್ಷೇತ್ರದಲ್ಲಿ ಏನೋ ಅಂದ್ರೆ ಸಾಹಿತಿಗಳಾಗಿರ್ಬೋದು. ಸೊ ಒಂದು 10-12 ಪ್ರೈಸ್ಗಳನ್ನ ತಾವು ಕೊಡ್ತಾ ಇದ್ರಿ. ಅಂದ್ರೆ ಸಾಧಕರ ಗುರುತಿಸ್ಬಿಟ್ಟು ಎವ್ರಿ ಇಯರ್ ಅಂದ್ರೆ ಅವ್ರಿಗೆ ಒಂದು ದಿವಸ ಅವ್ರಿಗೆ ಕರೆದ್ಬಿಟ್ಟು ಅವ್ರಿಗೆ ಅವರ ಸಾಧನೆ ಬಗ್ಗೆ ವೇದಿಕೆ ಮೇಲೆ ಹೇಳಿಬಿಟ್ಟು ಅವ್ರಿಗೆ ಒಂದು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಸೊ ಅವರಿಗೆ ಒಂದು ಮೋಟಿವೇಶನ್ ಬರಬೇಕು. ಅವ್ರು ಮಾಡ್ತಕ್ಕಂತ ಎಷ್ಟೊಂದು ಜನ ಎಲೆ ಮೇಲೆ ಕಾಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ತಾವು ನೈಜ ಸಾಧಕರನ್ನ ಗುರುತಿಸ್ಬಿಟ್ಟು ತಾವು ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರಿ. ಸೊ ಕಳೆದ ವರ್ಷ ನನಗೆ ಕೂಡ ಸರ್ ತಾವು ಅಭಿನಂದಿಸಿದ್ರಿ. ಅಂದ್ರೆ ನಮ್ಮ ಅನೇಕ ಶಿಬಿರಾರ್ಥಿಗಳು ಬಂದಾಗ ನಿಮ್ಮ 2 years ಬ್ಯಾಕ್ ನಿಮ್ಮ ಕಾರ್ಯಕ್ರಮ ನೋಡಿದಾಗ ನಾವು ಕೂಡ ಸಾಧಕರಾಗ್ಬೇಕು ಅಂತ ಒಂದು ಹಂಬಲ ನಮ್ಮಲ್ಲಿ ಎಲ್ಲರಿಗೂ ಬಂದಿತ್ತು. ಸೊ ನಾವು ಯಾವ ರೀತಿ ಒಡನಾಟ ಇಟ್ಕೊಂತೀವಿ ಸರ್, ನಾವು ಸಾಧಕರ ಜೊತೆಗೆ ಒಡನಾಟ ಇಟ್ಕೊಂಡ್ರೆ ಸಾಧಕರಾಗ್ಬೇಕಂತ ಅನ್ಸುತ್ತೆ. ಸೊ ತಮ್ಮ ಕೋರ್ಸು ತಮ್ಮ ಜೊತೆಗೆ ಒಂದು ಬಾಂಧವ್ಯವನ್ನು ಇಟ್ಕೊಂಡಾಗ ವಿದ್ಯಾರ್ಥಿಯಾಗಿ ನಮಗೆ ಹಲವಾರು ಲಿಂಕ್ಗಳು ಸಿಕ್ಕು, ಹಲವಾರು ಲೆಕ್ಚರ್ಸ್ಗಳ ಲಿಂಕ್ಗಳು ಸಿಕ್ಕು. ಸೊ ಈ ರೀತಿ ಇರುವಂತ ಜರ್ನಿ ಸರ್ ಇದೊಂದು. ಆಮೇಲೆ ನಮ್ಮ ಅನೇಕ ಶಿಬಿರಾರ್ಥಿಗಳು ಪ್ರಶ್ನೆಗಳನ್ನ ಕೇಳಿದ್ರು. ಸರ್ ಸ್ಟೇಜ್ ಮೂಲಕ ಚೆನ್ನಾಗಿ ನಿರ್ವಹಣೆ ಮಾತಾಡ್ಬೇಕಂದ್ರೆ ಸಿದ್ಧತೆ ಬೇಕು. ತಾವು JP ಸರ್ ಅವರ ಕೋರ್ಸ್ ಜಾಯ್ನ್ ಆಗ್ಬೇಕು, ಅವ್ರು ಹೇಳುವಂತ ಇನ್ಸ್ಟ್ರಕ್ಷನ್ ಪಾಲನೆ ಮಾಡ್ಬೇಕು. ಈಗ ನಾನು JP ಸರ್ ಹತ್ರ ವೈದ್ಯನಾಗಿ ನಾನು ಡಾಕ್ಟರ್ ಅಂದ್ಬಿಟ್ಟು ನಾನು ಅವ್ರ ಹತ್ರ ಅಂದ್ರೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಜಾಯ್ನ್ ಆಗಿದ್ದು. ಅಂದ್ರೆ ಆ ಮೂಮೆಂಟ್ ಅಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಒಂದು ವಿಧೇಯತನ ಬೇಕಾಗ್ತದೆ, ಅವ್ರು ನಮ್ಮ ಗುರು ಆಗಿರುವಾಗ. ಸೊ ನಿಮಗೆ ಕಮಿಟ್ಮೆಂಟ್ ಇತ್ತು ಅಂತಂದ್ರೆ, ನಿಮಗೆ ಆಸಕ್ತಿ ಇತ್ತು ಅಂತಂದ್ರೆ, ಸ್ವಲ್ಪ ನೀವು ಒಬ್ಬ ವಿದ್ಯಾರ್ಥಿ ಆಗಿದ್ರೆ ಖಂಡಿತ ಕಲಿಬಹುದು. ಕಲಿಕೆ ಒಂದು ನಿರಂತರ ಪ್ರಕ್ರಿಯೆ. ನಾನು ಹಲವಾರು ಶಿಬಿರಾರ್ಥಿಗಳನ್ನ ನೋಡಿದಾಗ ಕಲಿಕಾಸಕ್ತರೇ ಸಾಕಷ್ಟು ಜನ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ತಮ್ಮ ಕೋರ್ಸ್ 3 ದಿವಸದ ಕೋರ್ಸ್ ಆಗಿರ್ಬೋದು, ಆನ್ಲೈನ್ ಕೋರ್ಸ್ ಆಗಿರ್ಬೋದು, ಕಲಿಕೆಗೆ ಪೂರಕವಾದ ಒಂದು ವಾತಾವರಣವನ್ನ ಕಲ್ಪಿಸಿಕೊಡುವಂತ ಒಂದು ವೇದಿಕೆ ಸರ್ ಅದು. ಈಗ ಸ್ವಲ್ಪ ಹೊತ್ತೇನಾಯ್ತು ಅಂದ್ರೆ ಡಾಕ್ಟರ್ ಶಿವಶಂಕರ್ ಅವರ ಸೆಷನ್ ಆಗೋಗಿತ್ತು. ನಮ್ಮ ಪಾರ್ಟಿಸಿಪೆಂಟ್ಸ್ ಕೂಡ ನಿಮ್ಮ ಅನಿಸಿಕೆಗಳನ್ನ, ನನ್ಗೇನಂದ್ರೆ ನಾನೇ ಎಲ್ಲ ಉತ್ತರ ಹೇಳೋ ಬದಲು ನಮ್ಮಲ್ಲಿ ಕಲಿತವರು ಉತ್ತರ ಹೇಳಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಥ್ಯಾಂಕ್ ಯು ಡಾಕ್ಟರ್ ಶಿವಶಂಕರ್. ಧನ್ಯವಾದಗಳು ಸರ್.